ನಮಸ್ಕಾರ. ನನ್ನ ಹೆಸರು ಪೆರ್ಮಾಲ್ ಅಂತ, ನಮ್ಮ ಮಿಸಸ್ ಶಾಂತಿ ಅಂತ. ನಾನು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಮಿಸಸ್ಗೆ ಒಂದು 6 ತಿಂಗಳಿಂದ ಹೊಟ್ಟೆ ನೋವು ಅಂತ ಹೇಳ್ತಾಯಿದ್ರು. ವಿಕ್ರಮ್ ಹಾಸ್ಪಿಟಲ್ ಮಣಿಪಾಲ್ ವಿಲ್ಲೇಜ್ ರೋಡ್ ಹೋದ್ವಿ. ಆ ಡಾಕ್ಟ್ರು ಚೆಕ್ ಮಾಡಿಬಿಟ್ಟು ಅವರು ಎಲ್ಲ ಇದು ಮಾಡಿಬಿಟ್ಟು ಏನಿಲ್ಲಮ್ಮ ಟ್ಯಾಬ್ಲೆಟ್ ಎಲ್ಲ ಕೊಟ್ಟರು, ಮತ್ತೆ ಹೋಗಿ ಸರಿಯಾಗಿಲ್ಲ. ಮತ್ತು ಎಂಡೋಸ್ಕೋಪ್ ಮಾಡಿದರೆ ಎಂಡೋಸ್ಕೋಪಿನಲ್ಲಿ ಗೊತ್ತಾದ್ಮೇಲೆ ನಾವು ಏನು ಮಾಡಿದ್ವಿ, ಅಲ್ಲಿ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಾವು STG ಹಾಸ್ಪಿಟ್ಲಿಗೆ ರೆಫರ್ ಮಾಡಿದ್ರು. STG ಹಾಸ್ಪಿಟ್ಲ್ ಬಂದು ರಿಸೆಪ್ಷನ್ಗೆ ಕೇಳಿದ್ವಿ ಈ ಥರ ಅಂತೇಳ್ಬಿಟ್ಟು ಅವರು BJ ಶ್ರೀನಿವಾಸ್ಗೆ ರೆಫರ್ ಮಾಡಿದ್ರು. ನಾವು BJ ಶ್ರೀನಿವಾಸ್ ಹತ್ರ ಬಂದು ಇವರೆಲ್ಲ ಹಾಲೆ ರಿಪೋರ್ಟಲ್ಲಿ ನೋಡ್ಬಿಟ್ಟು, ನೋಡಮ್ಮ ನಾವು ಏನು ಹೇಳೋಕ್ಕಾಗಲ್ಲ, ನೀವು ಪೆಟ್ ಸ್ಕ್ಯಾನ್ ಮಾಡಿ, ಪೆಟ್ ಸ್ಕ್ಯಾನ್ ಮಾಡಿದ್ಮೇಲೆ ನಿಮ್ದು ಏನು ಕಾಯಿಲೆ ಇದೆ ನಾನು ಹೇಳ್ಬೇಕಾಗತ್ತೆ ಅಂತೇಳಿ ಪೆಟ್ ಸ್ಕ್ಯಾನ್ಗೆ ಬರ್ಕೊಟ್ರು. ಆಮೇಲೆ ಪೆಟ್ ಸ್ಕ್ಯಾನ್ ಮಾಡಿದ್ವಿ. ಪೆಟ್ ಸ್ಕ್ಯಾನ್ ಮೇಲೆ ರಿಪೋರ್ಟ್ನಲ್ಲಿ ಹೇಳಿದ್ರೆ ಈ ಥರ ಎಲ್ಲಮ್ಮ ಈ ಥರ ಆಗಿದೆ, ನಿಮಗೆ ಹೊಟ್ಟೆನಲ್ಲಿ ಇದಾಗಿದೆ ಆ ಥರ ಅಂತೇಳ್ಬಿಟ್ಟು ಹೇಳಿದ್ರು. ತಿರ್ಗಿ ಮತ್ತೇನು ಮಾಡಿದ್ರು, ನನ್ನ ಕೀಮೋಥೆರಪಿ ಮಾಡಿದ್ರು. ಕೀಮೋಥೆರಪಿ 4 ಕೀಮೋಥೆರಪಿ ಮಾಡಿದ್ರು. ಅದಾದಮೇಲೆ ಡಾಕ್ಟ್ರು ಏನು ಹೇಳಿದ್ರು, ಸರ್ಜರಿ ಮಾಡೋಣಮ್ಮ ಅಂತೇಳಿದ್ರು. ಸರ್ಜರಿ ಬಂದು ಒಳ್ಳೆ ಡಾಕ್ಟ್ರು ನಮಗೆ ಸರ್ಜರಿ ಎಲ್ಲ ಮಾಡಿದ್ಮೇಲೆ ಅದಾದಮೇಲೆ ತಿರ್ಗಿ ಡಾಕ್ಟ್ರ್ BJ ಶ್ರೀನಿವಾಸ್ಗೆ ಹೋಗಿದ್ದೆ. ಅವ್ರು ಹೇಳಿದ್ರೆ ಇನ್ನೊಂದು 4 ಕೀಮೋಥೆರಪಿ ಮಾಡಬೇಕಂತ ಹೇಳಿದ್ರು. ಅದಾದಮೇಲೆ ಟೋಮೋಥೆರಪಿ ಮಾಡಿದ್ರು. ಮತ್ತು ಟ್ರೀಟ್ಮೆಂಟು ತೋರಿಸ್ತಾ ಇದ್ದೀವಿ. ಮೆಡಿಸಿನ್ ಕೊಟ್ಟರು. ಆಮೇಲೆ ಈಗ ಕ್ಯೂರ್ ಆಗಿದೆ. ಈಗೇನು ತೊಂದರೆ ಇಲ್ಲ, ಚೆನ್ನಾಗಿದ್ದೀನಿ. ಈಗ ಡಾಕ್ಟ್ರ್ ಏನು ಟ್ರೀಟ್ಮೆಂಟ್ ಬೇಡ, ಚೆನ್ನಾಗಿದ್ದೀರಾ ಅಂತ ಹೇಳಿದ್ರು ಅಷ್ಟೇ. 20 ನವಂಬರ್ ಬಂದ್ವಿ. 23 ಮೇನಲ್ಲಿ ಎಲ್ಲ ನಮಗೆ ಕ್ಲಿಯರ್ ಆಗೋಯಿತು. ಒಳ್ಳೆಯ ಸ್ಯಾಟಿಸ್ಫ್ಯಾಕ್ಷನು. ಒಳ್ಳೆ ಡಾಕ್ಟ್ರು, ಹಾಸ್ಪಿಟ್ಲು ಎಲ್ಲರೂ ನಮಗೆ ಒಳ್ಳೆ ಹೆಲ್ಪ್ ಮಾಡಿದ್ರು. ಟೈಮಿಗೆ ಹೆಲ್ಪ್ ಮಾಡಿದ್ರು. ಸಿಸ್ಟರ್ಗಳು ಬಿಲ್ಲಿಂಗ್ನಲ್ಲಿ ಏನು ತೊಂದರೆ ಆಗ್ತಾಯಿಲ್ಲ. ನಮ್ಮದು ಬಂದು ಕಂಪನಿಯಲ್ಲಿ ಪೇಮೆಂಟ್ ಫುಲ್ ಪೇಮೆಂಟ್, ನಾವು ಕೈಯಿಂದ ಏನಿಲ್ಲ, ಎಲ್ಲ ಫುಲ್ ಸೆಟ್ಮೆಂಟ್ ಕಂಪನಿಯಲ್ಲಿ. ಮೆಡಿಕಲ್ ಬಿಲ್ಲು ಎಲ್ಲ ಕ್ಲಿಯರಾಗಿ ನಮಗೆ ಏನು ತೊಂದರೆ ಇಲ್ಲ. ನಾವು ಆರಾಮಾಗಿ ಮನೇಲಿ ಹೆಂಗಿದ್ವಿ ಅದಾದ್ರೆ ಹಾಸ್ಪಿಟ್ಲಲ್ಲಿ ಇದ್ವಿ. ಎಲ್ಲ ಒಳ್ಳೆ ಟ್ರೀಟ್ಮೆಂಟ್ ಇತ್ತು. ಒಳ್ಳೆ ಸಿಸ್ಟರ್ಗಳು, ನರ್ಸ್ಗಳು, ಡಾಕ್ಟ್ರುಗಳು, ಒಳ್ಳೆ ಸೆಕ್ಯೂರಿಟಿ ಎಲ್ಲ ನಮ್ಗೆ ಒಳ್ಳೆ ಇದು ಕೊಟ್ಟರು. ಆ ಟೈಮ್ನಲ್ಲಿ ಇದು ಕೊರೋನಾ ಟೈಮ್ನಲ್ಲಿ ಬಂತು. ಕೊರೋನಾ ಟೈಮ್ನಲ್ಲಿ ತುಂಬ ಹೆಲ್ಪ್ ಮಾಡಿದ್ರು ಹಾಸ್ಪಿಟ್ಲಿಗೂ ಡಾಕ್ಟ್ರಿಗೂ ಎಲ್ಲರಿಗೂ ನಮ್ಮ ಪರವಾಗಿ ಎಲ್ಲ ನಮ್ಮ ಪರವಾಗಿ ನಮ್ಮ ಬೇರೆಯವ್ರ ಪರವಾಗಿ ಧನ್ಯವಾದ ಎಲ್ಲರೂ ಮುಗಿಸ್ಕೊಡ್ತೀನಿ. ಥ್ಯಾಂಕ್ ಯು. ಹಾಸ್ಪಿಟ್ಲಿಗೆ ತುಂಬ ಧನ್ಯವಾದಗಳು.